ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. 6 ತಿಂಗಳ ಹಿಂದೆ ಎಂಪಿ ಚುನಾವಣೆ ಮುಗಿದು ಹೋಯಿತು. ಆಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅನಾ ಸಾಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ನಡುವೆ ಹೊಂದಾಣಿಕೆ ಇರಲಿಲ್ಲ, ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಹೀಗಾಗಿ ನನ್ನ ಸೋಲಿಗೆ ರಮೇಶ್ ಕತ್ತಿ ಕಾರಣ ಅಂತೇಳಿ ಅನಾ ಸಾಬ್ ಜೊಲ್ಲೆ ಹೇಳಿದರು. ಆ ಒಂದು ಒಳತಂತ್ರ ಏನು ಒಳಪಟ್ಟು ಏನಿತ್ತು ಅದು ಈಗ DCC ಬ್ಯಾಂಕ್ ಚುನಾವಣೆ ಏನು ಪ್ರಕ್ರಿಯೆ ಇನ್ನು 1 ವರ್ಷದ ನಂತರ ನಡೆದಿದೆ, ಈಗಲೇ ಪ್ರಾರಂಭ ಆಗಿದೆ. ಅಂದರೆ ಗುರುವಾರ ಏನು ಬೆಳಗಾವಿ DCC ಬ್ಯಾಂಕ್ನಲ್ಲಿ ಮೀಟಿಂಗ್ ನಡೀತು. ಅಲ್ಲಿ ಅನಾ ಸಾಬ್ ಜೊಲ್ಲೆ ಕೆಲವೊಂದು ತಕರಾರುಗಳನ್ನು ಎತ್ತಿದ್ರು. ನಿಪ್ಪಾಣಿ ಭಾಗಕ್ಕೆ DCC ಬ್ಯಾಂಕ್ ಹೆಚ್ಚು ಸದಸ್ಯರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಆಗ ರಮೇಶ್ ಕತ್ತಿ ಹೇಳಿದರು, ಇಲ್ಲ ಎಲ್ಲ ನಿರ್ದೇಶಕರ ಒಪ್ಪಿಗೆ ಮೇರೆ ಅದನ್ನು ಮಾಡೋಣ ಅಂಥೇಳಿ. ಆವಾಗ ಅನಾ ಸಾಬ್ ಜೊಲ್ಲೆ ಆ ಸಭೆಯನ್ನು ಬಹಿಷ್ಕರಿಸಿ ಉಪಾಧ್ಯಕ್ಷ ಢವಳೇಶ್ವರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದರು. ಆಶ್ಚರ್ಯ ಅಂತಂದರೆ ಈ ಸಭೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇದ್ದುದು, ಇದು ವಿಶೇಷ. ಆದರೆ ಇದು ಒಂದು ಒಳಪೆಟ್ಟು ಹೊಡುವಂಥ ತಂತ್ರಗಾರಿಕೆಯು ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ DCC ಬ್ಯಾಂಕ್ ಚುನಾವಣೆ ಇನ್ನೂ 1 ವರ್ಷ ಇರುವಾಗಲೇ ಈಗ ರಂಗ ಸಜ್ಜಿಕೆ ಸಜ್ಜಾಗ್ತಾ ಇದೆ. 6,000 ಕೋಟಿಯನ್ನು ಠೇವಣಿ ಇದೆ, ಅದರಲ್ಲಿ 5,000 ಕೋಟಿ ಈಗ ಸಾಲ ನೀಡಿದ್ದಾರೆ. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ರೈತರು ಈ DCC ಬ್ಯಾಂಕ್ ಲಾಭವನ್ನು ಪಡೆದಿದ್ದಾರೆ. ಅದರಲ್ಲಿ PKPS 1,155 ಇವೆ. ಒಟ್ಟಾರೆ ಇದೊಂದು ಸದೃಢ ಬ್ಯಾಂಕ್. ಈ ಬ್ಯಾಂಕನ್ನು ಮತ್ತಷ್ಟು ಸದೃಢ ಮಾಡಬೇಕೆಂಬ ಲೆಕ್ಕಾಚಾರದಲ್ಲಿ ಎಲ್ಲರೂ ಇದ್ದರೂ ಕೂಡ ಈಗ ನಿರ್ದೇಶಕರ ಚುನಾವಣೆ ಆಗೋದಿದೆ. ಅಲ್ಲಿ ಈಗಿನಿಂದಲೇ ಒಳತಂತ್ರ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಕಳೆದ ಸಲ ತಮಗೆಲ್ಲ ಗೊತ್ತಿದೆ, RSS ಮುಖಂಡರು ಮುಂದಾಳತ್ವ ವಹಿಸಿದ್ದರಿಂದ ಆಗ ಚುನಾವಣೆ ಪ್ರಕ್ರಿಯೆ ನಡೆಯಲಿಲ್ಲ. ಎಲ್ಲವನ್ನು ಒಳ ಒಮ್ಮತದಿಂದ ಆಯ್ಕೆ ಮಾಡಿಬಿಟ್ರು. ಆದ್ರೆ ಈ ಸಲ ಹಾಗಿಲ್ಲ. ಯಾಕಂದ್ರೆ BJP ಸರ್ಕಾರವಿಲ್ಲ ಮತ್ತು RSS ಮುಖಂಡರ ಏನು ಒಂದು ಹಿಡಿತಿತ್ತು ಅದು ಇಲ್ಲ. ಈಗ ಸತೀಶ್ ಜಾರಕಿಹೊಳಿ ಹಿಡಿತದಲ್ಲಿ ಬಂದಿದೆ. ಇವರು ಯಾವ ರೀತಿ ಆಟ ಆಡ್ತಾರೆ ನೋಡಬೇಕು. ಇನ್ನು ಹೊಸ ಸದಸ್ಯತ್ವ ಪಡಲಿಕ್ಕೆ ನಿಪ್ಪಾಣಿ ಭಾಗದ ಉತ್ತಮ್ ಪಾಟೀಲರು ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಇದೆ. ನಂತರ ಮೌತೇಶ ಕೌಟಿಮಠ ಅವರು ಕೂಡ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ನಂತರ ಕಳೆದ ಸಲ 1-2 ಮತಗಳಿಂದ ಅಂತರಿಂದ ಅಂಜಲಿ ಲಿಂಬಾಳ್ಕರ್ ಸೋಲಿದ್ರು. ಆವಾಗ ಅರವಿಂದ ಪಾಟೀಲ್ ಗೆದ್ದಿದ್ರು. ಅಂಜಲಿ ಲಿಂಬಾಳ್ಕರ್ ಕೂಡ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಈ ಏನು DCC ಬ್ಯಾಂಕ್ ಸಭೆ ನಡೀತು, ಅಲ್ಲಿ ಗೊಂದಲ ಉಂಟಾಯಿತು ಅಂತ ಹೇಳ್ಬೋದು. ಅಂದ್ರೆ ನಿರ್ದೇಶಕರಲ್ಲಿ ಸ್ಪಷ್ಟ ಬಹುಮತ ಇರಲೇ ಇಲ್ಲ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸದಸ್ಯರೇ ಈ ಬ್ಯಾಂಕ್ ನಿರ್ದೇಶಕರೇ ಮತ ಹಾಕಿ ಆಯ್ಕೆ ಮಾಡಬೇಕು. ಸದಸ್ಯರಾಗಿ ವರ್ಷ ಕಳೆದ ಮೇಲೆ ಮತದಾನ ಹಕ್ಕು ಸಿಗುತ್ತದೆ. ಹೀಗಾಗಿ ಈಗಿನಿಂದಲೇ ಹೊಸ ಸದಸ್ಯತ್ವ ಆರಂಭಿಸಬೇಕು ಎಂಬುದು ಕೆಲ ನಿರ್ದೇಶಕರ ಒತ್ತಡ ಆಗಿದೆ. ಹೀಗಾಗಿಯೇ ರಮೇಶ್ ಕತ್ತಿ ಆತಂಕದಲ್ಲಿದ್ದಾರೆ. ಒಂದು ವೇಳೆ ಸದಸ್ಯರ ಸಂಖ್ಯೆ ಹೆಚ್ಚಾದರೆ ಈಗ ನಿರ್ದೇಶಕರ ಸಂಖ್ಯೆ ಹೆಚ್ಚು ಮಾಡಬೇಕು ಎಂಬ ಒಂದು ಆತಂಕ ಕೂಡ ಅವರಲ್ಲಿ ಇತ್ತು ಅಂತ ಹೇಳ್ಬೋದು. ಒಟ್ಟಾರೆ DCC ಬ್ಯಾಂಕ್ ಈಗ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.